ಹಲೋ ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಪಿ ಯು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಫಸ್ಟ್ ಲೆಸನ್ ಬಂದ್ಬಿಟ್ಟು ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು 2 ಮಾರ್ಕ್ಸ್ ಮಲ್ಟಿಪಲ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೇನೆ. ಬಟ್ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಆಗಿನ ಟೈಮಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಕ್ವಶನ್ ಆನ್ಸರ್ ಹೇಗೆ ಬರುತ್ತೆ, ನಾವು ಹೆಂಗೆ ಬರಿಬೇಕು ಒಂದೆಲ್ಲ ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಫಸ್ಟ್ ಕ್ವಶನ್ ನೋಡಿ, ವೈ ವಾಸ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ ದ ಜಂಗಲ್? ಹೌದಾ, ಹೀಗೆ ಬಂದು ನಾವು ಏನು ಬರಿಬೇಕು ಅನ್ನೋ ವಿಚಾರ. ಸೊ ಸ್ವಲ್ಪ ನಾವು ಬ್ಯಾಕಪ್ ತಗೊಂಡು ಅದನ್ನು ಯಾಕೆ ಈ ರೀಸನ್ ಆಯಿತು ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹೌದಾ, ಸೊ ನೋಡಿ, there was a quarrel between elephant and man. So elephant was asking, my skin is so delicate than man. ಹೌದಾ, ಆ ಒಂದು ಸ್ಕಿನ್ನು ಮನುಷ್ಯನ ಕಂಪೇರ್ ಮಾಡಿದರೆ ಅದಕ್ಕಿಂತ ಕೂಡ ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಯಾವುದು? ಎಲಿಫೆಂಟ್ ಇದು. ಸೊ ದಿಸ್ ಈಸ್ ಎ ರೀಸನ್. ಇದು ಹೇಳುತ್ತೆ, ಐ ವಾಂಟ್ ಟು ಲಿವ್ ಇನ್ ಯುವರ್ ಹಾರ್ಟ್ ವೇರ್ ಆಸ್ ಯು ಮಸ್ಟ್ ಲಿವ್ ಔಟ್ಸೈಡ್. ಸೊ ಇದೇ ಒಂದು ರೀಸನ್ ಇಟ್ಕೊಂಡು ಏನಾಗುತ್ತೆ, ದ ಕ್ವಾರಲ್ ಹ್ಯಾಡ್ ಬಿನ್ ಸ್ಟಾರ್ಟೆಡ್. ಇದನ್ನು ಆದಮೇಲೆ ಆಫ್ಟರ್ ಲಿಸ್ಟಿಂಗ್ ದ ಆರ್ಗ್ಯುಮೆಂಟ್ ಆಲ್ ದ ಅನಿಮಲ್ಸ್ ಗ್ಯಾದರ್ಡ್ ಅಟ್ ದ ಸೇಮ್ ಟೈಮ್ ಯಾವ್ದು ಬರುತ್ತೆ ಅಂದರೆ ಲೈನ್ ಅದು ಬರುತ್ತೆ. ಸೊ ಕೇಮ್ ದೇರ್ ಆ್ಯಂಡ್ ಹಿ ಲಿಸನ್ ದ ಆರ್ಗ್ಯುಮೆಂಟ್ ಆ್ಯಂಡ್ ಹಿ ಆರ್ಡರ್ಡ್ ದ ಕಮಿಷನ್ ಆಫ್ ಎನ್ಕ್ವೈರಿ ಟು ಇನ್ವೆಸ್ಟಿಗೇಟ್ ದಿಸ್ ಮ್ಯಾಟರ್. ಹೌದಾ, ಹಾಗಿದ್ರೆ ಯಾಕೆ ಕಿಂಗ್ ಆಫ್ ಜಂಗಲ್ ಈ ಎನ್ಕ್ವೈರಿ ಆಫ್ ಕಮಿಷನ್ನ ನೇಮಕ ಮಾಡುತ್ತಂದ್ರೆ ಜಸ್ಟ್ ವಾಟ್ ಇಯರ್ ಟು ಎನ್ಕ್ವೈರಿ ದ ಇನ್ವೆಸ್ಟಿಗೇಟ್ ದಿಸ್ ಮ್ಯಾಟರ್. ಇವ್ರ ನಡುವೆ ಏನು ಕ್ವೈರಲ್ ಆಗಿತ್ತಲ್ವಾ ಅದರ ಮ್ಯಾಟರ್ನ ಫೈಂಡ್ ಔಟ್ ಮಾಡೋಕ್ಕೆ, ಸಾರ್ಟ್ ಔಟ್ ಮಾಡಲಿಕ್ಕೆ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ನೇಮಕ ಮಾಡುತ್ತೆ. ಇಷ್ಟೇ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಡೂ ದಿಸ್ ಒನ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ ಏನು ಬರೋಣ. ವೈ ಡು ಯು ಥಿಂಕ್ ದ ಅನಿಮಲ್ಸ್ ಡಿಸೈಡ್ ನಾಟ್ ಟು ಹ್ಯಾವ್ ಎನಿ ಒನ್ ಫ್ರಮ್ ದ ಮ್ಯಾನ್ ಸೈಡ್ ಆನ್ ದ ಕಮಿಷನ್ ಆಫ್ ಎನ್ಕ್ವೈರಿ? ಹೌದಾ, ಆಗಿರೋ ಒಂದು ಸಂದರ್ಭದಲ್ಲಿ ಎಲ್ಲ ಎನಿಮಲ್ಸೇ ಜಾಯ್ನ್ ಆಗ್ತವೆ ಎಲ್ಲಿ ಕಮಿಷನ್ಲಿ, ಆದರೆ ಮನುಷ್ಯನನ್ನ ಸೆಲೆಕ್ಷನ್ ಮಾಡೋದಿಲ್ಲ. ಆದರೆ ಯಾಕೆ ಅಂತ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಆಗ ನಾವು ಏನು ಮಾಡ್ಕೋಬೇಕು, ಇನ್ ದ ಎನ್ಕ್ವೈರಿ ಆಫ್ ಕಮಿಷನ್ ಆಲ್ ದ ಎನಿಮಲ್ಸ್ ವೇರ್ ಅಪಾಯಿಂಟೆಡ್ ಆಸ್ ಅ ಮೆಂಬರ್ಸ್ ಬಟ್ ನೋ ಮ್ಯಾನ್ ವಾಸ್ ಸೆಲೆಕ್ಟೆಡ್. ಇದನ್ನೆಲ್ಲ ನೋಡಿದ ತಕ್ಷಣ ಏನಾಗುತ್ತೆ, ಮ್ಯಾನ್ ಸ್ಟಾರ್ಟೆಡ್ ಟು ಪ್ರೊಟೆಸ್ಟ್ ದಿಸ್ ಒನ್. ಇದನ್ನು ನೋಡಿ ಮನುಷ್ಯ ಕೂಡ ಪ್ರೊಟೆಸ್ಟ್ ಮಾಡ್ಕೊಳ್ತಾನೆ, ನಮ್ಗೆ ಯಾಕೆ ನೀವು ನೇಮಕ ಮಾಡ್ಕೊಂಡಿಲ್ಲ ಅಂತಂದಾಗೆ. ಅಟ್ ದಟ್ ಟೈಮ್ ದೀಸ್ ಎನಿಮಲ್ಸ್ ವೇರ್ ಟೆಲ್ಲಿಂಗ್ ದಟ್, ಏನು ಹೇಳ್ತವೆ ಅಂದರೆ, ನೋ ಮ್ಯಾನ್ ವಾಸ್ ಎಜುಕೇಟೆಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕೇಸಿ ಆಫ್ ದ ಜಂಗಲ್ ಲಾ. ಹೌದಾ, ಈ ಯಾವುದು ಮನುಷ್ಯ ಕೂಡ ಎಷ್ಟೊಂದು ಎಜುಕೇಟೆಡ್ ಇಲ್ಲ ಅಂತಂದರೆ ಅವನೇನಂತ ಜಂಗಲ್ ಇಲ್ಲಿ ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಅವ್ನಿಗೆ ಯಾವನೂ ಕೂಡ ಗೊತ್ತಿಲ್ಲ ಮನುಷ್ಯನಿಗೆ. ಹೀಗಾಗಿ ಅವ್ರ ಬಗ್ಗೆ ಮಹತ್ವದ ಜ್ಞಾನ ಇಲ್ಲ, ಹೀಗಾಗಿ ನಾವು ಅವನನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾವೆ. ಸೊ ದಿಸ್ ಈಸ್ ಸಿಂಪಲ್ ಆಗಿ ನಾವು ಈ ರೀತಿ ಬರಿಬೇಕಾಗತ್ತೆ. ಹಾಗಿದ್ರೆ ಥರ್ಡ್ ಕ್ವಶನ್ ನೋಡಿ, ಹೌ ಡಿಡ್ ದ ಎಲಿಫೆಂಟ್ ಜಸ್ಟಿಫೈ ಇಟ್ಸ್ ಆಕ್ಟ್ ಆಫ್ ಆಕ್ಯುಪೈಯಿಂಗ್ ದ ಹಟ್? ಹೌದಾ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೆಸನ್ಸ್ ಬಿಗಿನಿಂಗಲ್ಲಿ ನೋಡ್ತೇವೆ, ಫಸ್ಟಿಗೆ ಯಾವುದಾದ್ರು ಹೇಳಿದ್ರೂ ಸ್ಟ್ರಗಲಿಂಗ್ ಆಗತ್ತೆ ಎಲಿಫೆಂಟ್. ಹೌದಾ, ಎದ್ರ ಜೊತೆ? ದಿಸ್ ಈಸ್ ಟು ಮ್ಯಾನ್. ಎಲಿಫೆಂಟ್ ಏನು ಹೇಳುತ್ತೆ, ಫಸ್ಟಿಗೆ ಬಂದು ಮನುಷ್ಯನನ್ನು ಕೇಳ್ಕೊಂಡು, ಐ ವಾಂಟ್ ಟು ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹೆಡ್, ದ ರೀಸನ್ ಈಸ್ ಮೈ ಟ್ರಂಕ್ ಇಸ್ ಸೋ ಡೆಲಿಕೇಟ್. ಹೌದಾ, ಇದು ಒಂದು ಫಸ್ಟಿಗೆ. ಸೊ ಫಸ್ಟಿಗೆ ಯಾವಾಗ ಏನಾದರೂ ಅದು ಇನ್ಸೈಡು ಏನು ಮಾಡುತ್ತೆ, ಟ್ರಂಕನ್ನು ಇಟ್ಟು ಸಡನ್ಲಿ ಆ ಮನುಷ್ಯನನ್ನು ಪಾಪ ಹೊರಗೆ ಹಾಕಿಬಿಡುತ್ತೆ. ಸೊ ದಿಸ್ ಈಸ್ ಸಿಂಪಲ್. ಬಟ್ ಇಲ್ಲಿ ತನ್ನ ಒಂದು ಜಸ್ಟಿಫಿಕೇಶನ್ ಬೇರೆ ರೀತಿ ಕೊಡುತ್ತೆ. ಇದು ರಿಯಲ್ ಏನೋ ಆ್ಯಕ್ಚುಲಿ ಮನುಷ್ಯನನ್ನು ಹೊರಗಾಕಿ ತಾನೇ ಏನು ಮಾಡ್ಕೊಂಡಿರುತ್ತೆ, ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ಇಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಕರೆದಾಗ ಇದು ಹೇಳಿರೋ ರೀಸನ್ನೇ ಬೇರೆ ನೋಡಿ. ಸೊ when the commission was appointed, the elephant was given the first chance to present his statement. ಹೌದಾ, ಆವಾಗ ಎಲಿಫೆಂಟನ್ನು ಫಸ್ಟಾಗಿ ಕರೆಯಲಾಗತ್ತೆ, ನೀವು ಏನು ಹೇಳಲಿಕ್ಕೆ ಸಾಧ್ಯ ಪಡ್ತೀರಾ ಅಂತಂದಾಗ ಎಲಿಫೆಂಟ್ ಏನು ಹೇಳ್ತೀವಿ ನೋಡಿ, ಎಲಿಫೆಂಟ್ ಜಸ್ಟಿಫೈ ದ್ಯಾಟ್ ಮ್ಯಾನ್ ಹಿಮ್ಸೆಲ್ಫ್ ಇನ್ವೈಟೆಡ್ ಮೀ. ನೋಡಿ, ಮ್ಯಾನ್ ಏನಾದರೂ ಕರೆದ್ನ, ಇದೇ ಹೋಗಿರತ್ತೆ. ಯಾಕೆ? ಪ್ಲೀಸ್ ಅಲೋ ಮೀ ಟು ಪುಟ್ ಮೈ ಟ್ರಂಕ್ ಇನ್ಸೈಡ್. ಬಟ್ ಇಲ್ಲೇನು ಹೇಳುತ್ತೆ, ಮ್ಯಾನ್ ಒನ್ಲಿ ಇನ್ವೈಟೆಡ್, ಐ ಡಿಡ್ ನಾಟ್ ಗೋ. ಅವನೇ ಕರೆದ. ಯಾಕೆ ಕರೆದ ಅಂತಂದರೆ ಟು ಪ್ರೊಟೆಕ್ಟ್ ಹೀಸ್ ಹೆಡ್ ಫ್ರಾಮ್ ದ ಹರಿಕೇನ್.
ಸೊ ದಿಸ್ ಈಸ್ ಅ ರೀಸನ್ ಐ ಯೂಸ್ ದ ಅನ್ಡೆವಲಪ್ಡ್ ಸ್ಪೇಸ್, ಅಂದರೆ ಅಲ್ಲಿ ಖಾಲಿ ಜಾಗ ಅಂತ ಹೇಳ್ತೀವಲ್ಲ ಅದನ್ನು ನಾನು ಬಳಕೆ ಮಾಡಿಕೊಂಡೆ. ಅದ್ರ ಜೊತೆಗೆ ಇನ್ನೊಂದು ಹೇಳುತ್ತೆ ಏನಂತಂದರೆ ಎಲಿಫೆಂಟ್ ಅಗೇನ್ ಸ್ಟ್ರೆಸ್ ದ್ಯಾಟ್ ಇನ್ ದ ಪ್ಲೇಸ್ ಆಫ್ ಮೈಂಡ್, ಅಂದರೆ ನಾನು ಏನಾದರೂ ಅಲ್ಲಿ ಹೋಗಲಿಲ್ಲ ಅಂತಂದರೆ ಯಾರಾದರೂ ಕೂಡ ಸೇಮ್ ಅದೇ ಕೆಲಸ ಮಾಡ್ತಾ ಇದ್ರು. ಇನ್ ದ ಪ್ಲೇಸ್ ಆಫ್ ಮೈಂಡ್ ಇಫ್ ಸಮ್ಮನ್ ವುಡ್ ಬಿ ದೇರ್ ದೇ ವುಡ್ ಹ್ಯಾವ್ ಡನ್ ದ ಸೇಮ್ ಥಿಂಗ್. ನಾನೇನಾದರೂ ಹೋಗಲಿಲ್ಲ ಅಂದರೆ ಬೇರೆ ಯಾವುದೋ ಪ್ರಾಣಿಗಳು ಬಂದರೂ ಕೂಡ ಅದನ್ನೇ ಕೆಲಸ ಮಾಡ್ತಾ ಇದ್ದು, ಅದನ್ನು ನಾನು ಮಾಡಿದೆ. ಸೊ ನಾನು ಮಾಡಿದ್ದು ನಿಜಾನೇ ಇದೆ, ನಾನು ಒಳ್ಳೆ ಕೆಲಸವನ್ನೇನು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ರಿಯಲ್ ಆಗಿ ಹೋಗಿಲ್ಲ, ಮನುಷ್ಯನೇ ಕರೆದಿದ್ದಾನೆ. ಎದೆ ಕರ್ಕಿದೆ ಅಂದರೆ ಹಿ ಇನ್ವೈಟೆಡ್ ಮೀ ಟು ಪ್ರೊಟೆಕ್ಟ್ ಹಿಸ್ ಹೆಡ್ ಫ್ರಮ್ ದ ಹರಿಕೇನ್. ಬಟ್ ಆಗಿರೋದೇ ಬೇರೆ. ನೋಡಿ ಹೇಗೆ ಟ್ವಿಸ್ಟ್ ಮಾಡುತ್ತೆ ಅನ್ನೋ ವಿಚಾರ. ಓಕೆ, ನೆಕ್ಸ್ಟ್ ಹೀಗಾಗಿದ್ರೆ ಫೋರ್ತ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಡು ಯು ಥಿಂಕ್ ದ ವರ್ಡಿಕ್ಟ್ ಬೈ ದ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಆನ್ ದ ಎಕ್ಸ್ಪೆಕ್ಟೆಡ್ ಲೈನ್? ಅಂದರೆ ವರ್ಡಿಕ್ಟ್ ಅಂದರೆ ಒಂದು ದ ಕಮಿಷನ್ ಆಫ್ ಎನ್ಕ್ವೈರಿ ಒಂದು ಏನೋ ವರ್ಡಿಕ್ಟ್ ಕೊರುತ್ತೆ, ಅವೆಲ್ಲ ಮನುಷ್ಯ ಅನ್ಕೊಂಡಾಗ ಏನಾದರೂ ಇತ್ತ? ನಾವು ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ ರೀತಿ ಏನಾದರೂ ರೀಸನ್ಸ್ಗಳು ಇದ್ದು ನಾವು ಅಂತಂದಾಗ, ಬಿಕಾಸ್ ದ ವರ್ಡಿಕ್ಟ್ ಫಸ್ಟ್ ಏನು ಮಾಡಬೇಕು, ನೋ ಅಂತ ಬರೀಬೇಕು. ಬಿಕಾಸ್ ದೀಸ್ ಆರ್ ನಾಟ್ ಆನ್ ದ ಎಕ್ಸ್ಪೆಕ್ಟೆಡ್ ಲೈನ್ಸ್, ದೀಸ್ ವೇರ್ ಅಪೋಸಿಟ್ ಟು ದ ಮ್ಯಾನ್. ಸೊ ವರ್ಡಿಕ್ಟ್ ಬೈ ದ ಕಮಿಷನ್ ವಾಸ್ ನಾಟ್ ಆನ್ ದ ಎಕ್ಸ್ಪೆಕ್ಟೆಡ್ ಲೈನ್ ಅಂತ ಬರಿಬೇಕು. ಯಾಕಂದರೆ ದ ಜಡ್ಜ್ಮೆಂಟ್ ವಾಸ್ ಗಿವನ್ ಇನ್ ದ ಫೇವರ್ ಆಫ್ ಎಲಿಫೆಂಟ್. ಆ್ಯಕ್ಚುಲಿ ಏನಾಗಬೇಕು, ಇಟ್ ಶುಡ್ ಹ್ಯಾವ್ ಗಿವನ್ ಇನ್ ದ ಫೇವರ್ ಆಫ್ ಮ್ಯಾನ್, ಬಿಕಾಸ್ ದ ರೀಸನ್ ಇಸ್ ದ್ಯಾಟ್ ಹಿ ವಾಸ್ ದ ರಿಯಲ್ ಓನರ್ ಆಫ್ ದ ಹಟ್. ಸೊ ಹೀಗಾಗಿ ಬಟ್ ಅಲ್ಲಿ ಏನಾಗ್ತಂದ್ರೆ ಹಿ ವಾಸ್ ದ ಓನರ್ ಆಫ್ ದ ಹಟ್, ಬಟ್ ಅವನ ಪರವಾಗಿ ಬರೋದಿಲ್ಲ. ಅದು ಯಾರ ಪರವಾಗಿ ಬರುತ್ತೆ, ಎಲಿಫೆಂಟ್ ಪರವಾಗಿ ಬರುತ್ತೆ. ಸೊ ಅದಕ್ಕಾಗಿ ಇದನ್ನು ಕೂಡ ಹೈಲೈಟ್ ಮಾಡಬೇಕಾಗತ್ತೆ. ಫೈನ್. ಹಾಗಿದ್ರೆ ನೆಕ್ಸ್ಟ್ ನೋಡಿ, ವಾಟ್ ಫೇಟ್ ಅವೇಟೆಡ್ ದ ಮ್ಯಾನ್ ಈಸ್ ಟೈಮ್ ಹಿ ಬಿಲ್ಡ್ ಅ ನ್ಯೂ ಹೌಸ್. ಅಂದರೆ ಪ್ರತಿ ಸಂದರ್ಭವನ್ನು ಹಟ್ಟನ್ನು ನಿರ್ಮಾಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಏನೇನು ಸಂಕಷ್ಟ ಅವನಿಗೆ ಎದುರಿಸ ಫೇಟ್, ಏನೇನು ಸಂಕಷ್ಟ ಇರ್ಬೋದು, ತೊಂದರೆಗಳನ್ನು ಅನುಭವಿಸ್ತಾನೆ. ನೋಡಿ, ದ ಮ್ಯಾನ್ ಡಿಸೈಡೆಡ್ ಟು ಬಿಲ್ಡ್ ಅಂಡ್ ದ ಹಟ್ ಆಸ್ ಪರ್ ಸಜೆಷನ್ ಗಿವನ್ ಬೈ ದ ಕಮಿಷನ್. ಹೌದಾ, ಕಮಿಷನ್ ಹೇಳುತ್ತೆ ನೀನೇನಂತಂದರೆ ಒಂದು ನಿನ್ನ ಇರುವಂಥ ಹಟ್ಟನ್ನು ಎಲಿಫೆಂಟ್ ಕೊಟ್ಟು ನೀನು ಬೇರೆ ನಿರ್ಮಾಣ ಮಾಡ್ಕೊ. ಹೀಗಾಗಿ ಏನಂತಂದ್ರೆ ಹಿ ಲೆಫ್ಟ್ ಔಟ್ ಓಲ್ಡ್ ಹಟ್ ಫಾರ್ ಎಲಿಫೆಂಟ್ and he built a new hut. As soon as he built a new hut, ಏನಾಗುತ್ತೆ, rhinoceros occupied it. And when he approached in front of the commission, ಇದನ್ನೇ ಮ್ಯಾಟರನ್ನು ತಗೊಂಡು ಅಪ್ರೋಚ್ ಮಾಡಿದಾಗ ಅಗೇನ್ ಏನಾಗುತ್ತಂದ್ರೆ he got the same judgment. ಅಂದರೆ ಏನು ಜಡ್ಜ್ಮೆಂಟು, once again you have to leave your hut, then you have to build one more hut according to your need. ನೋಡಿ, ಸೊ ಹೀಗಾಗಿ ಸೊ ಎಲ್ಲಿಗೆ ಬರುತ್ತೆ ಪಾಪವನು, ಅದನ್ನೂ ಕೂಡ ಸೇಮ್ ಜಡ್ಜ್ಮೆಂಟ್ ಸಿಕ್ಕಿರೋ ಸಂದ ಕೊನೆಗೆ ಏನು ಮಾಡ್ತಾನೆ ಅಂದರೆ ಹಿ ವೆಂಟ್ ಆನ್ ಬಿಲ್ಡಿಂಗ್ ನ್ಯೂ ಹಟ್ಸ್ ಆ್ಯಂಡ್ ಪವರ್ಫುಲ್ ವೆಂಟ್ ಆನ್ ಎನಿಮಲ್ಸ್ ಅಕ್ಯುಪೈಯಿಂಗ್. ಎಷ್ಟು ಮನೆಗಳನ್ನು ಕಟ್ತಾನೆ ಅಷ್ಟೇ ಬೇರೆ ಬೇರೆ ಎನಿಮಲ್ಸ್ಗಳನ್ನು ಆ ಒಂದು ಪ್ಲೇಸನ್ನು ಅಕ್ಯುಪೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾವೆ. ಸೊ ಹೀಗಾದ್ರೆ ಒಂದು ಸೊಲ್ಯೂಷನ್ ಬೇಕಲ್ಲ, ಅದಕ್ಕೆ ಏನು ಮಾಡ್ಕೊಳ್ತಾನೆ. ಸೊ ದಟ್ ಟೈಮ್ ವಾಟ್ ಹಿ ಹ್ಯಾಸ್ ಡನ್, ಹಿ ಮೇಡ್ ಅ ಪರ್ಫೆಕ್ಟ್ ಪ್ಲ್ಯಾನ್. ಅಂದರೆ ಟು ಬಿಲ್ಡ್ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್. ಇದ್ರ ಉದ್ದೇಶ ಏನಂದರೆ ಆಲ್ ದ ಅನಿಮಲ್ಸ್ ವುಡ್ ಈಸಿಯಾಗಿ ಗ್ಯಾದರ್ ಆಗಬೇಕು. ಸೊ ಅಕಾರ್ಡಿಂಗ್ ಟು ದ ಪ್ಲಾನ್ ದ ಬಿಗ್ಗರ್ ಹಟ್ ವಾಸ್ ರೆಡಿ. ಈಗ ಏನಾಯ್ತು, ಹಟ್ ರೆಡಿ ಆಯಿತು. ರೆಡಿ ಆದಮೇಲೆ ಇನ್ ದ ಬಿಗ್ಗರ್ ಹಟ್ ರೆಡಿ ಆದಮೇಲೆ ಏನಾಗುತ್ತೆ ಅಂದರೆ ಆಲ್ ದ ಅನಿಮಲ್ಸ್ ಗ್ಯಾದರ್ಡ್, ಎಲ್ಲ ಅನಿಮಲ್ಸ್ಗಳು ಗ್ಯಾದರ್ ಆಗ್ತವೆ. ಗ್ಯಾದರ್ ಆದಮೇಲೆ ಏನು ಮಾಡುತ್ತೆ ಅಂದರೆ ದೇ ಸ್ಟಾರ್ಟೆಡ್ ಟು ಫೈಟ್ ಫಾರ್ ದ ಪೆನಿಟ್ರೇಷನ್ ಆಫ್ ದ ರೈಟ್ಸ್. ಅಂದರೆ ಆಮೇಲೆ ಎನಿಮಲ್ ಗ್ಯಾದರ್ ಆಗಿ ಎಲ್ಲ ಕೂಡ ದೇ ಸ್ಟಾರ್ಟೆಡ್ ಟು ಫೈಟ್ ಇನ್ ದ ಹಟ್. ಅಟ್ ದ ಸೇಮ್ ಟೈಮ್ ದ ಮ್ಯಾನ್ ಸೆಟ್ ದ ಫೈರ್ ಅಂಡ್ ಬರ್ನ್ಡ್ ಆಲ್ ದ ಜಂಗಲ್ ಲಾರ್ಡ್ಸ್ ಅಲೈವ್. ಎಲ್ಲ ಇವನುಗಳನ್ನು ಏನು ಮಾಡ್ಕೋತಾನೆ, ಸುಟ್ಟು ಹಾಕಿಬಿಡ್ತಾನೆ. ಹಿ ಬರ್ನ್ಡ್ ಆಲ್ ದ ಜಂಗಲ್ ಲಾರ್ಡ್ಸ್ ಅಲೈವ್, ಬರ್ನ್ಡ್ ಇನ್ ಟು ಆಶಿಸ್ ಅಂತ ಕೂಡ ಹೇಳ್ಬೋದು. ಸೊ ಹೀಗಾಗಿ ಒಂದು ಲೆಸನ್ ಕೂಡ ಅವುಗಳಿಗೆ ಕಲಿಸ್ತಾನೆ ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಹಾಗಿದ್ರೆ ಇನ್ನು ಸ್ವಲ್ಪ ನಾವು ಒಂದಷ್ಟು ಎಕ್ಸ್ಟ್ರಾ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋದಾಗೆ ಏನೇನು ಬರ್ಬೋದು ನೋಡಿ. ಎವ್ರಿ ಫೇಬಲ್ ಎಂಡ್ಸ್ ವಿತ್ ಅ ಮಾರಲ್. ಹಾಗಿದ್ರೆ ಏನು ಮಾರಲ್ ಸಿಗ್ಬೋದು ಅಂತಂದಾಗ ದಿಸ್ ಈಸ್ ಫೇಬಲ್ ಅಂದರೆ ನಾವು ಒಂದು ರೀತಿ ಪಂಚತಂತ್ರ ಟೇಲ್ಸ್ ಅಂತ ಹೇಳ್ತೇವಲ್ಲ ಆ ರೀತಿ. ಸೊ ದ ಸ್ಟೋರಿ ಆಫ್ ದ ಮ್ಯಾನ್ ಬೀಂಗ್ ಎಕ್ಸ್ಪ್ಲಾಯ್ಟೆಡ್ ಅಗೇನ್ ಅಂಡ್ ಅಗೇನ್. ಒನ್ ಮಾರಲ್ ಏನಂತಂದರೆ ಒನ್ ಕ್ಯಾನ್ ಚೀಟ್. ಸಿ ದಿಸ್ ಒನ್.
ಒನ್ ಕ್ಯಾನ್ ಚೀಟ್ ಸಮ್ ಪೀಪಲ್ ಫಾರ್ ಸಮ್ ಟೈಮ್ ಬಟ್ ನಾಟ್ ಆಲ್ ದ ಟೈಮ್. ಹೌದಾ, ಒಬ್ಬ ವ್ಯಕ್ತಿನ ಹಗಲೆಲ್ಲ ನಾವು ಚೀಟ್ ಮಾಡೋಕ್ಕಾಗಲ್ಲ. ಒಂದ್ಸಲಿ ಮಾಡ್ಬೋದು, ಎರಡು ಸಲ ಮಾಡಿರ್ಬೋದು, ಬಟ್ ಪದೇ ಪದೇ ಮಾಡ್ಲಿಕ್ಕಾಗಲ್ಲ. ಸೊ ಹಿಯರ್ ಇನ್ ದಿ ಸ್ಟೋರಿ ದ ಅನಿಮಲ್ ಸ್ಟಾರ್ಟೆಡ್ ಅಕ್ಯುಪೈ ದ new huts. Okay, occupy the new huts which were built by the man. The man's innocence is misused by all the animals, so man decided to take revenge on animals. Andre saku, this is what you have to carry forward. ಹಾಗಿದ್ರೆ ನೆಕ್ಸ್ಟ್ ವೆರಿ ಸಿಂಪಲ್ ಕ್ವಶನ್, ಯಾವುದು ಅಂದರೆ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಯಾವ್ಯಾವ ಅದಾವೆ ಅಂದ್ರೆ ನಿಮಗೆಲ್ಲ ಕೂಡ ಬರಿಬೇಕಾಗತ್ತೆ. ರೈನೋಸಾರ್ಸ್ ಇರ್ಬೋದು, ಪೊಪೆಲೋ ಇರ್ಬೋದು, ಅಲಿಗೇಟರ್ ಇರ್ಬೋದು, ಫಾಕ್ಸ್ ಇರ್ಬೋದು, ಲೆಫೋರ್ಡ್ ಇರ್ಬೋದು, ಇವೆಲ್ಲ ಕೂಡ ನಾವೇನಂತ ಹೇಳ್ತೀವಿ, ಆ ಮೆಂಬರ್ಸ್ ಇದರದ್ದು ಕಮಿಷನ್ ಆಫ್ ಎನ್ಕ್ವೈರಿದು. ಇಷ್ಟು ಬರೆದ್ರೆ ಸಾಕು. ಹಾಗಿದ್ರೆ ನಾವೇನು ಮಾಡೋಣ, ಈಗ 3 ಮಾರ್ಕ್ಸ್ ಅಂತ ಗೊತ್ತಾಯ್ತಾ ಹೇಗೆ ಬರಿಬೇಕಂತೇಳಿ. ಹಾಗಿದ್ರೆ 4 ಮಾರ್ಕ್ಸ್ಗಳು ಬಂದಾಗ ನಾವು ಹೇಗೆ ಬರಿಬೇಕು ಅನ್ನೋದನ್ನ ಡಿಸ್ಕಸ್ ಈಗ ಮಾಡೋಣ. ಹಾಗಿದ್ರೆ ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ನೋಡಿ, ಡೂ ಯು ಅಗ್ರಿ ವಿತ್ ದ ಆಕ್ಷನ್ಸ್ ಆಫ್ ದ ಮ್ಯಾನ್ ಅಟ್ ದ ಎಂಡ್. ಮನುಷ್ಯ ಏನ್ ಮಾಡ್ತಾನೆ ಒಂದು, ಸೊ ಲಾಸ್ಟಿಗೆ ಏನ್ ಮಾಡ್ತಾನೆ ಅನ್ನೋದು ಗೊತ್ತಿರುತ್ತೆ, ಹೌದಲ್ಲ. ಹಿ ಬರ್ನ್ಡ್ ಆಲ್ ದ ಎನಿಮಲ್ಸ್ ಇನ್ ಟು ಆಶಿಶ್. ಹೌದಾ, ಈ ಒಂದು ಏನು ಡಿಸಿಷನ್ ತಗೋತಾನಲ್ಲ, ಈ ಒಂದು ಆಕ್ಷನ್ ತಗೋತಾನಲ್ಲ, ಇದು ನೀವು ನಿಜವಾಗ್ಲೂ ಅಗ್ರಿ ಮಾಡ್ಕೊಳ್ತೀರಾ? ಹಾಗಿದ್ರೆ ಯಾಕೆ, ವೆದರ್ ಹಿ ಹ್ಯಾಸ್ ಡನ್ ರೈಟ್ ಆರ್ ರಾಂಗ್ ಅಂತಂದಾಗ ನಾವಲ್ಲಿ ಎಸ್ ಅಂತ ತಗೋಬೇಕಾಗತ್ತೆ. ಯಾಕಂದ್ರೆ ಆ ಮನುಷ್ಯ ಮಾಡಿದ್ದು ನಿಜಾನೇ ಇದೆ. ಯಾಕಂದ್ರೆ ಎಲ್ಲಿವರೆಗೂ ಪೇಷನ್ಸನ್ನು ಚೆಕ್ ಮಾಡಲಿಕ್ಕೆ ಸಾಧ್ಯತೆ, ಎನಿಮಲ್ಸ್ ಎಲ್ಲಿ ತನಕ ಪನಿಷ್ಮೆಂಟು ಬೇರೆ ರೂಪದಾಗೆಲ್ಲ ಕೊಡ್ತಾ ಇರೋದ್ರಿಂದ ಎಷ್ಟೋ ಅವನು ಸಫರ್ ಆಗ್ತಾನೆ. ಹೀಗಾಗಿ ಅವ್ನು ನಾನು ಒಂದು ಲೆಸನ್ ಕಲಿಸೋಣ ಅಂತ ಅನ್ಕೊಂಡು ಮಾಡಿದ್ದು, ಹೀಗಾಗಿ ಅವ್ನು ಮಾಡಿ ನಿಜಾನೇ ಇದೆ, ಅದು ರೈಟ್ ಡೈರೆಕ್ಷನ್. ಓಕೆ ನೋಡಿ, ಆ ರೈಟ್ ಡಿಸಿಷನ್ ಇದ್ರೆ ಹಾಗಾದ್ರೆ ಏನಂತ ಬರಿಬೇಕು ನಾವು ಅಂತಂದ್ರೆ ಎಸ್ ಅಂತ ಬರಿಬೇಕು. ಒನ್ ಹ್ಯಾಸ್ ಟು ಅಗ್ರಿ ದ ಆಕ್ಷನ್ಸ್ ಆಫ್ ದ ಮ್ಯಾನ್. ಹೌದಾ, a commission of enquiry was appointed to settle the dispute between the elephant and the man. ಸ್ವಲ್ಪ ಲಾಂಗ್ ಆನ್ಸರ್ಸ್ಗಳನ್ನ ನಾವು ಇದೇ ರೀತಿ ಪಾಯಿಂಟ್ ವೈಸು ಲೆಂಗ್ತಾಗಿ ಬರಲೇಬೇಕಾಗತ್ತೆ, ಯಾಕಂದ್ರೆ 4 ಮಾರ್ಕ್ಸ್ ಇದು. ಅವಾಗ ನೋಡಿ, ಫಸ್ಟಿಗೆ ಏನಾಯಿತು, ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು. ಯಾವುದನ್ನ ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು? ಎಲಿಫೆಂಟ್ ಮತ್ತೆ ಮ್ಯಾನ್. ಹೌದಾ, ಅದೇ ಸಮಯದಲ್ಲಿ ಕಮಿಷನ್ ಹ್ಯಾಸ್ ಗಿವನ್ ವರ್ಡಿಕ್ಟ್. ಯಾರ ಪರವಾಗಿ? ಇನ್ ದ ಫೇವರ್ ಆಫ್ ವಿಚ್ ಒನ್? ಎಲಿಫೆಂಟ್. ಎಲಿಫೆಂಟ್ ಪರವಾಗಿ ಅವು ಒಂದು ವರ್ಡಿಕ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಆ ಜಡ್ಜ್ಮೆಂಟ್ ಜೊತೆಗೆ ದ ಮ್ಯಾನ್ ಹ್ಯಾಸ್ ಟು ಬಿಲ್ಡ್ ಏನು ಅಂತಂದ್ರೆ, ಈ ಹ್ಯಾಸ್ ಟು ಬಿಲ್ಡ್ ಒನ್ ಮೋರ್ ಹರ್ಟ್ ಅಕಾರ್ಡಿಂಗ್ ಟು ಹೀಸ್ ನೀಡ್ಸ್. ದೊಡ್ಡದಾಗಿ ಮನೆ ಕಟ್ಟೋಂಗಿಲ್ಲ. ಹೌದಾ, ಸಣ್ಣದಾಗಿರುವಂಥ ನಿನ್ನ ಅವಶ್ಯಕತೆ ಏನು ಅನುಗುಣವಾಗಿ ಮನೆ ಕಟ್ಟಿಸ್ಬೇಕು. ಹೌದಾ, ಮನಸ್ಸಿಗೆ ಬೇಜಾರಾಗತ್ತೆ. ಮತ್ತು ಕೊನೆಗೇನಂತಂದ್ರೆ, ಆಫ್ಟರ್ ಬಿಲ್ಡಿಂಗ್ ಅ ನ್ಯೂ ಹರ್ಟ್, ಹೋಗ್ಲಂತ ಅನ್ಕೊಂಡು ಕೊನೆಗೆ ಏನು ಮಾಡ್ಕೋತಾನೆ ಅಂದರೆ, ಹೀ ಬಿಲ್ಡ್ ಅ ನ್ಯೂ ಹರ್ಟ್, ಇನ್ನೊಂದು ಒಂದು ನಿರ್ಮಾಣ ಮಾಡ್ಕೋತಾನೆ, ಹೊಸದಾಗಿರುವಂಥ ನ್ಯೂ ಹರ್ಟ್. ಬಟ್ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ದೆನ್ ಅಗೇನ್ ಮಿಸ್ಟರ್ ರೈನೋಸಾರಸ್ ಎಂಟರ್ಡ್ ಇನ್ ಇಟ್. ಹೌದಾ, ಇದನ್ನೆಲ್ಲ ನೋಡಿದ್ಮೇಲೆ ತುಂಬ ಮತ್ತೆ ಬೇಜಾರಾಗಿ ಹಿ ಅಪ್ರೋಚ್ ದಿಸ್ ಮ್ಯಾಟರ್ ಎದಕ್ಕೆ ಟು ದ ಕಮಿಷನ್, ಬಟ್ ದ ಸೇಮ್ ಜಜ್ಮೆಂಟ್ ವಾಸ್ ಗಿವನ್. ಮತ್ತೆ ಅದೇ ರೀತಿ ಜಜ್ಮೆಂಟ್, ಅಂದರೆ ನೀನು ಈಗ ಯಾವುದಿದೆ ರೈನೋಸಾರಸ್ ಬಂದಿದೆಯಲ್ಲ, ಅದಕ್ಕೆ ಬಿಟ್ಟು ಇನ್ನೊಂದು ಮನೆ ಕಟ್ಕೋಬೇಕು, ಇನ್ನೊಂದು ಹಟನ್ನು ನಿರ್ಮಾಣ ಮಾಡ್ಕೋಬೇಕು. ಇದು ಎಲ್ಲಿವರೆಗೆ ನಿರ್ಮಾಣ, ಎಲ್ಲಿವರೆಗೆ ಇದು ಆಗತ್ತೆ ಅಂತ ದ ಪ್ರೊಸೀಜರ್ ವಾಸ್ ರಿಪೀಟೆಡ್. ಹಿ ಗೋ ಆನ್ ಬಿಲ್ಡಿಂಗ್ ನ್ಯೂ ಹರ್ಟ್, ಆಲ್ ದ ಆನಿಮಲ್ ಸ್ಟಾರ್ಟೆಡ್ ಅಕ್ಯುಪೈಯಿಂಗ್. ಸೊ ಮೆನಿ ಹರ್ಟ್ಸ್ ವಿಚ್ ವರ್ ಬಿಲ್ಟ್ ಬೈ ದ ಮ್ಯಾನ್. ಏನೇನು ಮನುಷ್ಯ ಕಟ್ಟಿರ್ತಾನಲ್ವ, ಎಲ್ಲವೂ ಕೂಡ ಈ ಪ್ರಾಣಿಗಳು ಅಕ್ಯುಪೈ ಮಾಡಲಿಕ್ಕೆ ಶುರು ಮಾಡ್ಕೊಳ್ತವೆ. ಸೊ ಹಿಯರ್ ಆಲ್ ದ ಎನಿಮಲ್ಸ್ ಸ್ಟಾರ್ಟೆಡ್ ಅಕ್ಯುಪೈ ಸೋ ಮೆನಿ ಹಟ್ಸ್ ವಿಚ್ ವೇರ್ ಬಿಲ್ಟ್ ಬೈ ದ ಮ್ಯಾನ್. ಅದಕ್ಕಾಗಿ ಇದನ್ನು ನೋಡಿದ ಮೇಲೆ ಮನುಷ್ಯಗೆ ತುಂಬ ಬೇಜಾರಾಗತ್ತೆ. ಅದಕ್ಕೆ ಏನು ಮಾಡ್ಕೊಳ್ತಾನೆ ನೋಡಿ. ಸೊ ದ ಮ್ಯಾನ್ ಬಿಕೇಮ್ ಫ್ರಸ್ಟ್ರೇಟೆಡ್ ಬೈ ಸೀಯಿಂಗ್ ವಾಟ್ ಹಿಯರ್ ರೂಡ್ ಬಿಹೇವಿಯರ್ ಆಫ್ ಆಲ್ ದೋಸ್ ಎನಿಮಲ್ಸ್. ಸೊ ಹಿ ಡಿಸೈಡೆಡ್ ಟು ಟೀಚ್ ದೆಮ್ ಎಫೆಕ್ಟ್ ಮೆಥಡ್ ಆಫ್ ಪ್ರೊಟೆಕ್ಷನ್. ಅಂದರೆ ಒಂದು ರಿಯಲೈಸೇಷನ್ ಮಾಡ್ಕೊಂತ ಏನಂತಂದರೆ, ದೇರ್ ಇಸ್ ನಥಿಂಗ್ ದಟ್ ಟ್ರೀಟ್ಸ್ ಆನ್ ದ ಅರ್ತ್ ದಟ್ ಕೆನಾಟ್ ಬಿ ಟ್ರ್ಯಾಪ್ಡ್. ಅಂದರೆ ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಟೈಮ್ ಬಟ್ ನಾಟ್ ಫಾರ್ ಎವರ್. ಅಂದರೆ ಎಲ್ಲಿವರೆಗೆ ಒಬ್ಬ ವ್ಯಕ್ತಿನ ಫೂಲ್ ಮಾಡ್ಬೋದು, ಹಗಲೆಲ್ಲ ಮಾಡ್ಬೋದಾ, ಪದೇ ಪದೇ ಮಾಡ್ಬೋದಾ? ಒಂದಲ್ಲ ಒಂದಿನ ತನ್ನ ಇಂಟೆಲಿಜೆನ್ಸ್ ತೋರಿಸಲೇಬೇಕಾಗತ್ತೆ. ಹೀಗಾಗಿ ಅವನೇ ಡಿಸೈಡ್ ಮಾಡ್ಕೊಳ್ತಾನೆ ಏನಂದ್ರೆ, ಐ ವಾಂಟೆಡ್ ಟು ಟೀಚ್ ದ ಲೆಸನ್ ಅಂತ ಅನ್ಕೊಂಡು ಸೀರೀಸ್ 1 ಹಿ ಬಿಲ್ಟ್ ಅ ಬಿಗ್ಗರ್ ಅಂಡ್ ಬೆಟರ್ ಹಟ್. ಸೊ ಆಲ್ ಇಂಟೆನ್ಸ್ ಏನೇನು, ಆಲ್ ದ ಅನಿಮಲ್ಸ್ ಮಸ್ಟ್ ಗ್ಯಾದರ್.
ಸೊ ಯಾವಾಗ ರೆಡಿ ಆದಮೇಲೆ ಎಲ್ಲ ಎನಿಮಲ್ಸ್ಗಳನ್ನ ಗ್ಯಾದರ್ ಮಾಡಿಸ್ಬೇಕು ಅನ್ಕೊಂಡು ಏನು ಮಾಡ್ತಾನೆ, ಒಂದು ಹಟ್ಟನ್ನು ಏನು ಮಾಡ್ತಾನೆ. ಸೊ ಅಕಾರ್ಡಿಂಗ್ ಟು his plan, finally the hut was built. It was ready. By seeing the hut, all the animals, ಎಲ್ಲ ಅನಿಮಲ್ಸ್ಗಳು ಏನು ಮಾಡಾಕತ್ತಂದ್ರೆ ಗ್ಯಾದರ್ಡ್. ಹೌದಾ, ಆಲ್ ದ ಅನಿಮಲ್ಸ್ ಗ್ಯಾದರ್ಡ್ ಟುಗೆದರ್ ಅಂತ ನೀವಲ್ಲಿ ಬರೀತೀವಿ. ಓಕೆ, ಆಲ್ ದ ಅನಿಮಲ್ಸ್ ಗ್ಯಾದರ್ಡ್ ಟುಗೆದರ್ ಅಥವಾ ಗ್ಯಾದರ್ಡ್ ಅಂದ್ರೂ ಪರವಾಗಿಲ್ಲ. ಓಕೆ, ಸೊ ವೆನ್ ದೇ ಸ್ಟಾರ್ಟೆಡ್ ಟು ಫೈಟ್ among themselves, at the same time the man set the fire and burned alive all the jungle lords. And then he went to his house and said, peace is costly but it's worth expense. ಇಷ್ಟು ಬರೆದ್ರೆ ಸಾಕು. ದಿಸ್ ಈಸ್ ವಾಟ್ 4 ಮಾರ್ಕ್ಸ್. ಅದಕ್ಕೆ ಇವನ್ ಪಾಯಿಂಟ್ಸ್ಗಳನ್ನ ನೀವು ಹಾಕಲೇಬೇಕಾಗತ್ತೆ. ಓಕೆ, ಸಿಂಪಲ್ ಆಗಿ ನಾನು ಹೇಳಿರುವಂಥ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. an act of kindness is misunderstood as weakness. ಹೌದಾ, ಅವನು ಏನು ಒಂದು ಒಳ್ಳೆಯ ಭಾವನೆ, ಸಹಾನುಭೂತಿ ಅಂತ ಹೇಳ್ತೇವಲ್ಲ, ಆ್ಯಕ್ಚುಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್, ಇಲ್ಲಿ ಬೇರೆ ರೀತಿ ತಿಳ್ಕೊಂಡಿದ್ದೇವೆ. ಹಾಗಿದ್ರೆ ಏನು ಅನ್ನೋದನ್ನು ನಾವು ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ಸ್ವಲ್ಪ ನಾವು ಫೀಡ್ಬ್ಯಾಕ್, ಸ್ವಲ್ಪ ಏನು ಆಗಿದೆ ಅಂತ ಕೂಡ ಮೆನ್ಷನ್ ಮಾಡ್ಕೊಂಡ್ರೆ ಇಟ್ ಶುಡ್ ಬಿ ಮೋರ್ ಅಪ್ರಾಪ್ರಿಯೇಟ್. ಸೊ ಒನ್ ಡೇ ಇನ್ ಅ ಹೆವಿ ಥಂಡರ್ಸ್ಟಾರ್ಮ್, elephant came to the man for asking little help. At this time the man helped and allowed its tongue to keep inside the hut. This was an act of kindness. ಹೌದಾ, ಇದೇ ಒಂದು ಆಕ್ಟ್ ಆಫ್ ಕೈಂಡ್ನೆಸ್. ಬಟ್ ಸಿಚುವೇಶನ್ಸ್ ಅಂತಂದರೆ ಇದನ್ನ ಯಾವ ರೀತಿ ತಿಳ್ಕೊತಾವೆ ಅಂದರೆ, ದಿಸ್ ವಾಸ್ ಆಕ್ಟ್ ಆಫ್ ಕೈಂಡ್ ಬಟ್ ದ ಎಲಿಫೆಂಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ಹಿಸ್ ಹಟ್. ನೋಡಿ ಪಾಪ, ಅವನ ಹಟ್ಟಿಂದ ಎಲಿಫೆಂಟ್ ಅವನೇನೆ ಹೊರಗೆ ಹಾಕಿಬಿಡತ್ತೆ. ಅದಕ್ಕಾಗಿ ಏನಂತಂದರೆ ಇದನ್ನ ಸಾರ್ಟ್ ಔಟ್ ಮಾಡಲಿಕ್ಕೆ ಒಂದು ಕಮಿಷನ್ ಕೂಡ ಅಪಾಯಿಂಟ್ ಆಗುತ್ತೆ. ಬಟ್ ಜಡ್ಜ್ಮೆಂಟ್ ಯಾವ ರೀತಿ ಬರುತ್ತೆ ಅಂದರೆ, ಮನುಷ್ಯನ ಪರವಾಗಿ ಬರಲ್ಲ, ಎನಿಮಲ್ ಪರವಾಗಿ ಬರುತ್ತೆ, ಅದೇ ಎಲಿಫೆಂಟ್ ಪರವಾಗಿ ಬರುತ್ತೆ. ಸೊ ಮ್ಯಾನ್ ಟು ಬಿಲ್ಡ್ ಅ ನ್ಯೂ ಹಟ್ ಅಕಾರ್ಡಿಂಗ್ ಟು ದ ನೆಸೆಸರಿ ಅಂತ ಹೇಳುತ್ತೆ. ಸೊ ಕೊನೆಗೆ ಏನಂತಂದ್ರೆ, ಪಾಪ ಹೋಗ್ಲಂತ ಅನ್ಕೊಂಡು ಮತ್ತೆ ಇನ್ನೊಂದು ನಿರ್ಮಾಣ ಮಾಡ್ಕೊಳ್ತಾನೆ, ನ್ಯೂ ಹಟ್ ಟು ಬಿಲ್ಡ್. ಓಕೆ, ಸೊ ಅಕಾರ್ಡಿಂಗ್ ಟು ಹೀಸ್ ನೆಸೆಸರಿ, ಆಫ್ಟರ್ ಬಿಲ್ಡಿಂಗ್ ದ ನ್ಯೂ ಹಟ್, what happened here? Building a new hut. Is better. Okay, according to building the new hut, after building the new hut, Mr. Rhinoceros forcefully entered. ಇದು ಎಂಟರ್ ಆಗತ್ತೆ. ನೋಡಿ ಪಾಪ ಎಲ್ಲಿಗೆ ಸಿಚುವೇಶನ್ಸ್ ಬರುತ್ತೆ ಅವನು. ಸೊ ಕೊನೆಗೆ ಏನಂತಂದ್ರೆ, he approached this matter to the commission but he did not get a proper judgment. He had to lose that hut and was asked to build another. ನೋಡಿ, ಮತ್ತೆ ಇನ್ನೊಂದು ರೆಡಿ ಮಾಡ್ಕೊಂಡು ಮತ್ತೆ ಹೇಳ್ತಾವೆ. ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ದಿಸ್ ಕಂಟಿನ್ಯೂ ಫಾರ್ ಮೆನಿ ಇಯರ್ಸ್. ದ ಮ್ಯಾನ್ ವೆಂಟ್ ಆನ್ ಕನ್ಸ್ಟ್ರಕ್ಟಿಂಗ್ ಹಟ್ಸ್, ದ ಅನಿಮಲ್ಸ್ ವೆಂಟ್ ಆನ್ ಆಕ್ಯುಪೈಂಗ್ ಇಟ್. ಲೈಕ್ ದಟ್ ಹಿಸ್ ಕೈಂಡ್ನೆಸ್ ವಾಸ್ ಮಿಸ್ಯೂಸ್ಡ್. ದೇ ಥಾಟ್ ಆಸ್ ಎ ವೀಕ್ನೆಸ್. ಸೊ ದಸ್ ಇನ್ ದಿಸ್ ರೆಫರೆನ್ಸ್ ವಿ ಕ್ಯಾನ್ ಸೇ ದಟ್ ಕೈಂಡ್ನೆಸ್ ಈಸ್ ಮಿಸ್ಅಂಡರ್ಸ್ಟುಡ್ ಆಸ್ ಅ ವೀಕ್ನೆಸ್ ಅಂತ ಬರೆದ್ರೆ ಆಯಿತು. ಹೌದಾ, ಸ್ವಲ್ಪ ಗ್ಲಾನ್ಸ್ ಮಾಡ್ತಾ ಹೋಗ್ಬೇಕು ನಾವು, ಯಾವ ರೀತಿ ಏನು ಬರಿಬೇಕು ಇವೆಲ್ಲ ಕೂಡ ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಇನ್ನೊಂದು ಕ್ವಶನ್ ಆಗಿದ್ರೆ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ಎಕ್ಸ್ಪೆನ್ಸ್. ವಾಟ್ ಇಸ್ ದ ಐರಾನಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್? ಈ ಕ್ವಶನ್ ಕೂಡ ನಮಗೆ ಗಮನ ಇರಬೇಕು. ಹಾಗಿದ್ರೆ ಏನು ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ಎಕ್ಸ್ಪೆನ್ಸ್ ಅಂತ ಕೇಳ್ತಿದ್ದೆ. ಹೌದಾ, ಸೊ ದ ಮ್ಯಾನ್ ಗ್ರೀವ್ ಟೈರ್ಡ್ ಆಫ್ ದ ಡಿಸಿಷನ್ ಆಫ್ ದ ರಾಯಲ್ ಕಮಿಷನ್. ಸೊ ಹಿ ಮೇಡ್ ಅ ಪ್ಲಾನ್. ಏನಂತಂದರೆ, ದೊಡ್ಡದಾಗಿ ಒಂದು ಮನೆ ನಿರ್ಮಾಣ ಮಾಡಬೇಕು. ಅದರ ಉದ್ದೇಶ ಏನಂದರೆ, ವೆನ್ ದ ಹರ್ಟ್ಸ್ ಅಕ್ಯುಪೈಡ್ ಬೈ ದ ಮೆಂಬರ್ಸ್ ಆಫ್ ದ ಕಮಿಟಿ ದೆನ್ ಬಿಗ್ಯಾನ್ ಟು ಡಿಕೆ ಆ್ಯಂಡ್ ಫಾಲ್. ಯಾಕಂದರೆ ಏನು ರೆಡಿ ಮಾಡಿರ್ತಾರಲ್ಲ, ಅವು ಮನುಷ್ಯ ತನ್ನ ಪಾಡಿಗೆ ರೆಡಿ ಮಾಡ್ಕೊಂಡಿರುತ್ತೆ. ಬಟ್ ಬೇರೆ ಅನಿಮಲ್ಸ್ ಎಲ್ಲಿ ಅಕ್ಯುಪೈ ಮಾಡ್ಲಿಕ್ಕೆ ಶುರು ಮಾಡ್ತಾವೆ, ಅದು ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಚಾರ. ಸೊ ಹಿ ಬಿಲ್ಟ್ ಅ ಬೆಟರ್ ಅಂಡ್ ಸ್ಟ್ರಾಂಗರ್ ಹಟ್ ವೆನ್ ದ ಹರ್ಟ್ಸ್ ಅಕ್ಯುಪೈಡ್ ಬೈ ದ members of the commission began to decay and fall. The animals tried to occupy the hut but built by the man. Okay, and the quarrel among themselves. When all animals were disputing about the rights of penetration, the man set the fire. So ಕೊನೆಗೆ ಹೇಳ್ತಾನೆ, peace is costly but it's worth expensive. ಇದರ ಮೀನಿಂಗ್ ಏನಂದ್ರೆ, one has to get peace even if the way adopted is violent. ಹೌದಾ, ಹಾಗಿದ್ರೆ ಇಲ್ಲಿ ಟೋಟಲಿ ಏನು ಹೇಳ್ತಾ ಇದ್ದೇವೆ ಅಂತಂದ್ರೆ, ಎಲಿಫೆಂಟ್ ಮಿಸ್ಯೂಸ್ ಪವರ್ ಅಕ್ಯುಪೈಡ್ ದ ಹಟ್ ಆಫ್ ದ ಮ್ಯಾನ್.
The man tried to get justice through peaceful methods, but the powerful animal supported the elephant. This shows that true peace cannot exist without justice and fairness. This is a very important. ಹೌದಾ? ಏನ್ ಮಾಡ್ಕೋತೀವಿ? The shows true peace cannot exist without justice and fairness. The statement ಏನ್ ಹೇಳುತ್ತಂದ್ರೆ that people may have to face difficulties and make sacrifices ಎದಕ್ಕೆ to protect their rights and achieve a peaceful society. So although the cost of peace may be high, it is always better than living with injustice, fear ಅಂತ ನಾವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದರೆ ನಮಗೆ ಸಾಕು ಅಂತ ಅನ್ಕೊಳ್ತೇವೆ. ಸೊ 4 ಮಾರ್ಕ್ಸು 3 ಮಾರ್ಕ್ಸು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನು ಎಷ್ಟೋ ವಿಡಿಯೋಗಳನ್ನ ನಾನು ಲೈಕ್ ಮಲ್ಟಿಪಲ್ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಅವನು ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ. ಸಾಧ್ಯ ಆದರೆ ನಿಮಗೆ ಗೊತ್ತಾಗಲಿ ಅಂದರೆ ಅದನ್ನು ಕೂಡ ನೀವು ವಿಡಿಯೋಗಳನ್ನ ನೋಡ್ಬೋದು. ಹೌದಾ? ಹೀಗಾಗಿ ಒಟ್ಟಾರೆ ಮೈ ಇಂಟೆನ್ಷನ್ ಇಸ್ ವಾಟ್ ಯು ಹ್ಯಾವ್ ಟು ಗೆಟ್ ಎ ಗುಡ್ ಸ್ಕೋರ್. ಓಕೆ, ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೆಕ್ಸ್ಟು ಕ್ಲಾಸಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. Anyway, thank you so much for watching this video.